ಈ ಲ್ಯಾಂಡ್ ಲಾರ್ಡ್ ಕೂಡ ಅದೇ ತರ ಇದೆಯಾ ಅಂತ, ಬಿಕಾಸ್ ಟೀಸರ್ ನೋಡಿದಾಗ ಆ ಪೋಸ್ಟರ್ಸ್ ಅನ್ನ ನೋಡಿದಾಗ ರೈತರಿಗೆ ಆಗ್ತಾ ಇರುವಂತಹ ಅನ್ಯಾಯದ ಪರವಾಗಿ ದನಿ ಎತ್ತಿದ್ದೀರಾ ಅಂತ ಅನ್ಸುತ್ತೆ. ನಾನು ರೀಸೆಂಟ್ ಆಗಿ ಕೂಡ ನಿಮಗೆ ಪ್ರಶ್ನೆ ಕೇಳಿದೆ, ಸರ್ಕಾರ ಮೀನಾಮೇಷ ಎನ್ಸತ್ತೆ, ಕಬ್ಬು ಬೆಳೆಗಾರರ ಹೋರಾಟದ ವಿಚಾರ, ಸೊ ಆ ತರ ಏನಾದ್ರೂ ಕಂಟೆಂಟ್ ಗಳನ್ನ ಇಟ್ಟಿದ್ದೀರಾ? ಕ್ಯೂರಿಯಾಸಿಟಿ ಸರ್ ತಿಳ್ಕೊಳ್ಳೋದಕ್ಕೆ ಅಷ್ಟೇ. ಏನು ಎಕ್ಸ್ಟ್ರಾ ಬೇರೆ ಯಾವ್ದು ಕಂಟೆಂಟ್ ಅಂತ? ಹೌದು, ರೈತರ ಪರವಾಗಿ ಅಂದ್ರೆ ನಾನು ಈಗಲೂ ಕೂಡ ನಮ್ಮ ಸ್ನೇಹಿತರ ಮಧ್ಯೆ ಕುತ್ಕೊಂಡು ಏನೋ ಒಂದು ವಿಷಯ ಮಾತಾಡ್ತಾ ಇದ್ದೆ, ಸಿನಿಮಾ ಸ್ಕ್ರಿಪ್ಟ್ ಬಗ್ಗೆನೆ. ಅದು ಕೂಡ ಇದೇ ಥರದ್ದೇ ಒಂದು ಹೊಸ ವಿಷಯ ಅಂದರೆ ಅದೊಂದು ಏನು ಹೇಳ್ತಾರೆ, ಇವತ್ತು ಯುವಜನತೆ ಮೇಲೆ ಬೀಳ್ತಾ ಇರೋವಂಥ ಕೆಟ್ಟ ನೆರಳು ಇದೆ ಗೊತ್ತಾ, ಅದು ಅವ್ರಿಗೆ ಕಾಣ್ತಾ ಇಲ್ಲ. ಅದನ್ನ ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ತಾ ಈಗ ಜಸ್ಟ್ ಕೂತಿದ್ದೆ. ನಾವು ಅದೇ ಡಿಸ್ಕಸ್ ಮಾಡ್ತಾ ಇರ್ತೀನಿ ಯಾವಾಗಲೂ. ನಂದೊಂದು ಆಸೆ, ಆವಾಗ ಅವ್ರ ಪರವಾಗಿ ನಿಂತ್ಕೊಂಡು ಮಾಡಬೇಕು ಅನ್ನೋ ಒಂದು ಆಸೆ. ಸೂಪರ್ ಸರ್. ಇವಾಗ ಸಿನಿಮಾ ಅಂತ ಬಂದಾಗ ಎಲ್ಲರೂ ಏನ್ ಮಾಡ್ಬಿಡ್ತಾರೆ, ಕಮರ್ಷಿಯಲ್ ಆಂಗಲ್ ಹೋಗುವಂತಹ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಜಾಸ್ತಿ ಬರ್ತಾ ಇಲ್ಲ ಅಂತ ಅನ್ನುವಂಥದ್ದು. ನಮ್ಮ ಕನ್ನಡ ನೆಲದಲ್ಲಿ ಸಾಕಷ್ಟು ಕಂಟೆಂಟ್ಗಳಿದೆ, ಹೊಸ ಕಂಟೆಂಟ್ಗಳನ್ನ ತೆಗೆದು ಸಿನಿಮಾಗಳನ್ನ ಮಾಡ್ಬೋದು. ಆ ರೀತಿ ಮಾಡಿದ್ರೆ ಜನಗಳು ಥಿಯೇಟರ್ಗೆ ಬಂದು ನೋಡ್ತಾರಾ? ಅದನ್ನ ಮಾಡೋದ್ರಲ್ಲಿ ಎಲ್ಲಾದ್ರೂ ವಿಫಲ ಆಗ್ತಿದಾರಾ? ನಿಮ್ಗೆ ಏನ್ ಅನ್ಸುತ್ತೆ ಸರ್, ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಬರ್ತಿಲ್ವಾ? ಇಲ್ಲಮ್ಮ, ಈಗ ಸಿನಿಮಾ ತುಂಬಾ ಚೆನ್ನಾಗಿದ್ರೆ ದೇವರನ್ನ ಯಾರು ಕೈ ಬಿಡಲ್ಲ, ಬಂದು ಹೆಗಲ ಮೇಲೆ ಇಟ್ಕೊಂಡು ನಿಂತ್ಕೊಂತಾರೆ. ಚೆನ್ನಾಗಿಲ್ಲ ಅಂದಾಗ ಪಾಪ ಅವ್ರು ಬರೋಕ್ಕೆ ಇಷ್ಟಪಡಲ್ಲ. ಅಂದರೆ ಅದು ಯಾರೋ ಹೇಳಿದ್ರು ಅಂತ ಅಲ್ಲ, ತುಂಬ ನಂಬಿಕೆ ಇರೋರು ನೋಡಿ ಅವ್ರೇನು ಮಾಡ್ತಾರೆ, ಈ ಒಳಗಿನ ಮಾತು ಅಂತೀವಿ ಗೊತ್ತಾ, ಆ ನಂಬಿಕೆ ಇರೋರಿಗೆ ಚೆನ್ನಾಗಿಲ್ಲ ಅಂದಾಗ ಅವ್ರು ಹೋಗಲ್ಲ. ಅದು ಬಿಟ್ಟು ನಾವು ಸುಮ್ಮನೆ ಏನೋ ಹಬ್ಬಿಸಿದ್ರೆ ಚೆನ್ನಾಗಿಲ್ಲ ಅಂದರೆ ಅವಾಗ ನೋಡ್ತಾರೆ ಅಲ್ವಾ? ಇಷ್ಟೇ ವ್ಯತ್ಯಾಸ. ಅದು ಕಂಟೆಂಟ್ ಇದ್ರೆ ಯಾವತ್ತೂ ಕೈ ಬಿಡಲ್ಲ. ಸರ್, ಇನ್ನೊಂದು ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ಅನ್ನುವಂಥದ್ದು ಮನೆಯೊಂದು 3 ಬಾಗಿಲಾಗಿದೆ ಅಂತ ಅನ್ನುವಂಥದ್ದು ಎದ್ದು ಕಾಣಿಸುತ್ತೆ. ಇದಕ್ಕೆ ಮೇನ್ ರೀಸನ್ ಏನಪ್ಪಾ ಅಂತ ಹೇಳಿದ್ರೆ ನಾಯಕತ್ವದ ಕೊರತೆ ಏನಾದರೂ ಇದೆಯಾ ಅಂತ? ಅದು ಒಂದೇ ಬಾಗಿಲಾಗಲಿ ಅಂತ ನಾನು ಆಸೆ ಪಡ್ತೀನಿ. ನಾಯಕತ್ವದ ಕೊರತೆ ಇದೆಯಾ ಸರ್ ಇಲ್ಲಿ? ಇಲ್ಲಮ್ಮ, ಈಗ ಏನಾಗಿದೆ, ಎಲ್ಲರೂ ಬ್ಯುಸಿ, ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಎಲ್ಲ ಬ್ಯುಸಿ ಇದ್ದಾರೆ. ಅಂತ ಒಂದು ಟೈಮ್ ಬರಲಿ ಅಂತ ನಾನು ಕೂಡ ಕಾಯ್ತಾ ಇದ್ದೀನಿ, ಕೇಳ್ಕೊತೀನಿ. ನಮಗೂ ಸಂತೋಷ ಅಲ್ವಾ, ಈಗ ಯಾರೋ ಒಬ್ರು ನಮ್ಮನ್ನ ಲೀಡ್ ಮಾಡ್ತಾರೆ ಅಂದರೆ ನಾವು ಹಿಂದೆ ನಡ್ಕೊಂಡು ಹೋಗೋದಲ್ಲ, ಖುಷಿ ಅನ್ಸುತ್ತೆ ಅದು.